ಬಿಸಿಬಾಣಲಿಯಲ್ಲಿ ಹಾಲಿನಿಂದ ತಯಾರಾಗ್ತಿರೋ ಸಿಹಿಪಾಕ. ಬೆಂಕಿಯಲ್ಲಿ ಅರಳಿದ ಹೂ ಅನ್ನೋ ಹಾಗೆ ಇದರ ಟೇಸ್ಟ್ಗೆ ಮರುಳಾಗದವರೇ ಇಲ್ಲ. ಹಾಲು, ಬೆಣ್ಣೆ, ಕೆನೆಯ ಮಿಶ್ರಣದ ಈ ಸಿಹಿ ತಿನಿಸೆ ಖೋವಾ. ಅದರಲ್ಲೂ ಕಲಬುರಗಿಯ ಆಳಂದ ತಾಲೂಕಿನ ಈ ಖೋವಾ ಮನೆಯಂತೂ ಬಲು ಫೇಮಸ್. ಹೌದು, ಖೋವಾ ಅಥವಾ ಖವಾ ಎಂದು ಕರೆಯಲ್ಪಡುವ ಪಕ್ಕಾ ಹಾಲಿನ ಸಿಹಿಪಾಕವಾಗಿರೋ ಇದನ್ನ ಸವಿಯೋದೇ ಬಲು ಖುಷಿ. ದುತ್ರಗಾಂವ್ ಗ್ರಾಮದ ಬಂಡೆಪ್ಪ ಹೂಗಾರ ಅವರ ಮನೆಯಲ್ಲಿ ತಯಾರಾಗೋ ಈ ಖೋವಾಕ್ಕಂತೂ ಭಾರೀ ಬೇಡಿಕೆ ಇದೆ. ಯಾವುದೇ ಗ್ಯಾಸ್ ಬಳಸದೆ ಸೌದೆಯಲ್ಲಿ ದೊಡ್ಡದಾದ ಕಬ್ಬಿಣದ ಕಡಾಯಿಯನ್ನಿಟ್ಟು ಈ ಖೋವಾ ತಯಾರಿಸ್ತಾರೆ. ಇಲ್ಲಿ ತಯಾರಾಗೋ ಖೋವಾವನ್ನೇ ನಂಬಿ ಅದೆಷ್ಟೋ ಹೋಟೆಲ್ಗಳು ಇದ್ದಾವೆ. ಖೋವಾ ಇದೆ ಅಂದರೆ ಸಾಕು, ಆ ಹೋಟೆಲ್ಗೆ ಬರೋ ಕಸ್ಟಮರ್ ಸಂಖ್ಯೆನೂ ಡಬಲ್ ಆಗಿರುತ್ತೆ. ನಾವು ಖೋವಾ ತಯಾರು ಮಾಡುತ್ತೀವಿ. ಹಾಲು ತರ್ತೀವಿ ಊರಲ್ಲಿ. ಹಾಲು ತಂದು ಕಡಾಯಲ್ಲಿ ಹಾಕಿ ಕಿಚ್ಚನ್ನು ಹಾಕಿ ತಿರುಗುತ್ತೀವಿ. ಅದೇ ಖೋವಾ ಮಾಡುತ್ತೀವಿ. ಈಗ ಏನೇನು ಯಾವ ರೀತಿ ತಯಾರು ಮಾಡ್ತೀರ, ಅದಕ್ಕೆ ಏನೇನು ಬಳಸ್ತೀರಿ ಅಂತ? ಕಟ್ಟಿಗೆ, ಕಡಾಯಿ, ಕಡ್ಚಿ, ಒಲೆ ಅಷ್ಟೇ. ಏನು ಐಟಮ್ಸ್ ಏನಾಗ್ತಿರ? ಐಟಮ್ಸ್ ಏನೂ ಹಚ್ಚೋದಿಲ್ಲ. ಹಾಲು ಎಷ್ಟು ಹಾಕ್ತೀವಿ ಅಷ್ಟೇ. ಹಾಲು ಹಾಕಿ ಕಡಾಯಿದಲ್ಲಿ ಹಾಕ್ತೀವಿ. ಹಾಕಿ ತಿಕ್ತೀವಿ. ಕಡ್ಚಿ ಹಾಕಿ ತಿಕ್ತೀವಿ ಅಷ್ಟೇ. ಕಿಚ್ಚು ಹಾಕ್ತೀವಿ ಅಷ್ಟೇ. ಹಾಲಿನ ಪೌಡರ್, ಬೆಣ್ಣೆ, ಕೆನೆ ಬಳಸಿ ಪ್ಯೂರ್ ಖೋವಾವನ್ನ ಇಲ್ಲಿ ತಯಾರು ಮಾಡಲಾಗುತ್ತೆ. ಇದರಿಂದ ನಾನಾ ಕಡೆಗಳಿಂದ ಜನ ಇಲ್ಲಿಗೆ ಆಗಮಿಸಿ ಖೋವಾ ಖರೀದಿ ಮಾಡ್ತಾರೆ. ಹೋಟೆಲ್ ಉದ್ಯಮಿಗಳು ಸಹ ಆರ್ಡರ್ ಕೊಟ್ಟು ಖೋವಾವನ್ನ ತಯಾರಿಸಿಕೊಂಡು ಹೋಗ್ತಾರೆ. ಹೀಗಾಗಿ ಈ ಖೋವಾ ತುಂಬಾ ಫೇಮಸ್ ಆಗಿದೆ. ಇಲ್ಲಿನ ಖೋವಾ ಭಾರಿ ಟೇಸ್ಟಿಯೂ ಆಗಿದ್ರಿಂದ ಜನ ಹುಡುಕಿಕೊಂಡು ಬರ್ತಾರೆ. ಹಬ್ಬ ಹರಿದಿನಗಳು ಬಂದರೆ ಸಾಕು, ಗ್ರಾಹಕರ ಸಂಖ್ಯೆ ದುಪ್ಪಟ್ಟಾಗುತ್ತವೆ. ಹಾಗಾಗಿ ಇಲ್ಲಿನ ಖೋವಾ ದುತ್ತರಗಾಂವ್ ಖೋವಾ ಎಂದೇ ಫೇಮಸ್ ಆಗಿದೆ. ಒಟ್ನಲ್ಲಿ ದುತ್ತರಗಾಂವ್ ಗ್ರಾಮದಲ್ಲಿ ತಯಾರಿಸುವ ಖೋವಾ ಸುತ್ತ ಹತ್ತೂರಿಗೆ ಫೇಮಸ್ ಆಗಿದೆ. ದುತ್ತರಗಾಂವ್ ಎಂದರೆ ಖೋವಾ ಎಂಬಂತಾಗಿದೆ. ಅಷ್ಟೇ ಅಲ್ಲ, ಇಲ್ಲಿನ ಇನ್ನೂ ಕೆಲ ಕುಟುಂಬಗಳು ಖೋವಾ ತಯಾರಿಸಿ ತಮ್ಮ ಜೀವನವನ್ನ ಕಟ್ಕೊಂಡಿರೋದು ವಿಶೇಷ.